ಅಣ್ಣಾರ ಮೊನ್ನೆ ಬಳ್ಳಾರಿಗೆ 2 ಸತ ಹೋಗಿ ಬಂದ್ರಿ. ದರ್ಶನ್ ಅವ್ರದ್ದು ಚಾರ್ಜ್ ಶೀಟ್ ಸಿಗ್ತಾ ಏನು ಬೇಲ್ ಆಗ್ತೈತೆ ಇಲ್ಲ ಹೇಳ್ರಿ. ನೋಡ್ರಿ, ದರ್ಶನ್ ಅವ್ರ ಪ್ರಕರಣ ಎಂದು ರೇಣುಕಾಸ್ವಾಮಿ ಕೊಲೆ ಆದ ಅಂದಿನಿಂದ ಈ ಸಿಗ್ಲಿ ಬಸ್ಸ ಆ ಒಂದು ಪ್ರಕರಣ ಅಷ್ಟೇ ಅಲ್ಲ, ನೇಹಾ ಕೊಲೆ ಪ್ರಕರಣ ಆಗಿರಲಿ, ಮತ್ತು ಈ ಶಿವಮೂರ್ತಿ ಸ್ವಾಮಿ ಚಿತ್ರದುರ್ಗ ಆತನ ಕೊಲೆ ಆಗಿರಲಿ, ಆತನ ಒಂದು ಅತ್ಯಾಚಾರದ ಕೇಸ್ ಆಗಿರಲಿ, ದೇವೇಗೌಡರ ಮೊಮ್ಮಕ್ಕಳು 377 376 ಕೇಸ್ ಆಗಿರಲಿ, ಮತ್ತು ಈ ಒಂದು ದರ್ಶನ್ ಅವ್ರ ಕೇಸ್ ಆಗಿರಲಿ, ಮುನಿರತ್ನ ಕೇಸ್ ಆಗಿರಲಿ, ಆಮೇಲೆ ಈ ಒಂದು ನೇಹಾ ಕೊಲೆ ಕೇಸ್ ಆಗಿರಲಿ, ಆಮೇಲೆ ನಮ್ಮ ಸೌಜನ್ಯ ಕೊಲೆ ಕೇಸ್ ಆಗಿರಲಿ, ಇವನ್ನೆಲ್ಲ ನಾನು ಗಮನಿಸಿದರೆ ಎಲ್ಲೋ ಪೊಲೀಸ್ನವರು ಮಾಧ್ಯಮಗಳು ಎಡುತ್ತಾ ಇದ್ದಾರ ಅಂತ ನನಗನ್ನಿಸ್ತೈತಿ. ಯಾಕೋ ಬಸ್ಸ ಹಿಂಗೆ ಹೇಳ್ತಿದ್ದೆ ಅಂತ ಕೇಳಿದರೆ, ಇವತ್ತು ಕರ್ನಾಟಕದೊಳಗಡೆ ನಡೆದಂಥ ಪ್ರಕರಣಗಳು ಇವೆಲ್ಲ. ಕರ್ನಾಟಕಕ್ಕೆ ಒಬ್ಬನ ಹೈಯರ್ ಆಫೀಸರ್ ಇರೋದು, ಗೃಹ ಮಂತ್ರಿ ಒಬ್ಬನೇ ಇರೋದು, ಒಂದೊಂದು ಜಿಲ್ಲಾಕ್ಕೆ ಒಂದೊಂದು SP ಇರ್ತಾರೆ, DC ಇರ್ತಾರೆ, ಮತ್ತು ಅವ್ರ ಅಡಿಯಲ್ಲಿ ಎಷ್ಟೋ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇರ್ತಾರೆ. ಇವರು ಒಂದೊಂದು ಪ್ರಕರಣ ಒಂದೊಂದು ಸ್ಪೆಷಾಲಿಟಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇವರು ಹೆಂಗೆ ಒಂದೊಂದು ಪ್ರಕರಣ ಒಂದೊಂದು ಇನ್ವೆಸ್ಟಿಗೇಷನ್ ಮಾಡ್ತಾರಪ್ಪ ಬಸ್ಸ ಅಂತ ನೀವು ಕೇಳ್ಬೋದು. ಇವತ್ತು ನೇಹಾ ಕೊಲೆ ಕೇಸ್ನಲ್ಲಿ ಒಬ್ಬನ 53 ಸಲ ಚುಚ್ಚಿ ಚಾಕುಲಿ ಹೆರಿದು ಆ ಮಹಿಳೆನ ಕೊಲೆ ಮಾಡಿದ. ಅವನು ಯಾವ ಜಾತಿಯನವರೇ ಇರಲಿ, ಯಾವ ಧರ್ಮದಾಗ ಇರಲಿ, ಅವನ ಆರೋಪಿ ಆಗಿದ್ದಾಗ ಅವನೊಬ್ಬ ಆರೋಪಿನ ಅಂತ ಕೊಲೆ ಮಾಡಿದ. ಅದಕ್ಕೆ ಈ ಮಾಧ್ಯಮಗಳು ಆ ಒಂದು ಕೊಲೆ ಪ್ರಕರಣಕ್ಕೆ ಈ ದರ್ಶನ್ ಕೇಸ್ಗೆ ಹೆಂಗೆ ಒತ್ತು ಕೊಟ್ಟರೆ ಹಂಗೆ ಅವರು ಆ ಕೇಸ್ಗೆ ಒತ್ತು ಕೊಡಲಿಲ್ಲ, ಇಂಟ್ರೆಸ್ಟ್ ಆಗಿ ನೋಡಲಿಲ್ಲ. ಅದೇ ಥರ ಈ ಶಿವಮೂರ್ತಿ ಸ್ವಾಮಿ ಅತ್ಯಾಚಾರ, ಅದು ಇನ್ನೂ ಎಷ್ಟೋ ಆರೋಪಿಗಳು ಹುಟ್ಕೊಂತಿದ್ರು, ರಾಜಕಾರಣಿಗಳು ಹುಟ್ಕೊಂತಿದ್ರು, ಅತ್ಯಾಚಾರಿಗಳು. ಅದನ್ನು ಅಲ್ಲಿಗೆ ಕಟ್ ಮಾಡಿ ಅಲ್ಲಿಗೆ ಮುಗಿಸ್ಬಿಟ್ರು. ಈ ಒಂದು HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇವರು ಕಾಂದನನ ಜೈಲಿಗೆ ಒಳಗೆ ಹೋಗಿ ಬಂತು. ಆದರೂ ಆ ಕೇಸನ್ನ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ತಗೊಳ್ಳಿಲ್ಲ. ಮುನಿರತ್ನಂ ಕೇಸ್ ಆಗಲಿ, ನಾಗೇಂದ್ರ ಅವರ ಕೇಸ್ ಆಗಲಿ, ಇವತ್ತು ಏನು R ಅಶೋಕನ ಕೇಸ್ ಆಗಿರಲಿ, ಇನ್ನೂ BJP ಒಳಗಡೆ ಎಷ್ಟೇ ರಾಜಕಾರಣಿಗಳ ಕೇಸ್ ಆಗಿರಲಿ, ಇವಕ್ಕೆ ಇಂಟ್ರೆಸ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಇಂಟ್ರೆಸ್ಟಾಗಿ ಮಾಧ್ಯಮಗಳು ಕೆಲಸ ಮಾಡಲಿಲ್ಲ. ಬಟ್ 2 ಪ್ರಕರಣದಲ್ಲಿ ಮಾಧ್ಯಮಗಳು ಭಾರಿ ಕೈ ಜೋಡಿಸ್ತಾ ಇದ್ದಾರೆ. ಕೆಲವೊಂದು ಧರ್ಮಾಂಧ ಮಾಧ್ಯಮಗಳು ಜಾತ್ಯತೀತ ರಾಷ್ಟ್ರ ಕಟ್ಟಬೇಕನ್ನಂಥ ಮಾಧ್ಯಮಗಳು ಅಲ್ಲ, ಅವರು ಧರ್ಮಾಂಧ ಮಾಧ್ಯಮಗಳು ಅಂಥವರು. ಮತ್ತು ಕೆಲವೊಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಎಷ್ಟು ಇಂಟ್ರೆಸ್ಟ್ ಆಗಿ ತೊಗೊಂಡ್ರು ಅಂದ್ರೆ, ಒಬ್ಬ ಸಿದ್ದರಾಮಯ್ಯನ ಇಳಿಸ್ಬೇಕು, ರಾಜೀನಾಮೆ ಕೊಡಿಸ್ಬೇಕು, ಒಬ್ಬ ದರ್ಶನನಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು, ಅವನು ಉಮೇಶ್ ರೆಡ್ಡಿ ಥರ ಆ ಸ್ಥಾನದಲ್ಲಿ ಇಡಬೇಕು. ಈ ಒಂದು 2 ವಿಚಾರ ಒಂದು ಬಿಟ್ಟರೆ ಮಾಧ್ಯಮಗಳಿಗೆ ಮತ್ತು ಪೊಲೀಸ್ಗೆ ಮತ್ತು ಬೇರೆ ಏನು ಕೆಲಸ ಇಲ್ಲ. ಯಾಕಂತಂದ್ರೆ ಇದರಲ್ಲಿ ಇಂಟ್ರೆಸ್ಟಾಗಿ ಜನರು ಅರ್ಥ ಮಾಡ್ಕೋಬೇಕು. ಎಲ್ಲ ಕೊಲೆನ, ಎಲ್ಲ ಅತ್ಯಾಚಾರ, ಎಲ್ಲ ರೇಪ್, ಎಲ್ಲ ಭ್ರಷ್ಟಾಚಾರದ ಕೇಸ್ಗಳ ಇವು ಏನು ಮೇನ್ ಈಗ ಸದ್ಯದಲ್ಲಿ ನಡೀತಕ್ಕಂಥ ಪ್ರಕರಣಗಳು. ಇಂಥವ್ರನ್ನೆಲ್ಲ ಕೋಕಾ ಕೇಸ್ನಲ್ಲಿ ಹಾಕಿ, ಹೌದಲ್ಲ, ಕೋಕಾ ಕೇಸ್ನಲ್ಲಿ ಅಡಿಯಲ್ಲಿ ಹಾಕಿ ಇವ್ರಿಗೆ ಸರಿಯಾದಂಥ ಇನ್ವೆಸ್ಟಿಗೇಷನ್ ಮಾಡ್ಬೋದಾಗಿತ್ತು. ಬಟ್ ಇವು ಯಾವ ಸೋರಿಕೆ ಆಗಿಲ್ಲ. ನೇಹಾ ಕೊಲೆ ಆಗಿರಲಿ, ಸೌಜನ್ಯ ಕೊಲೆ ಆಗಿರಲಿ, ಆಮೇಲೆ ಶಿವಮೂರ್ತಿ ಕೊಲೆ ಆಗಿ ಸ್ವಾಮಿದ ಅತ್ಯಾಚಾರ ಆಗಿರಲಿ, ಪ್ರಜ್ವಲ್ ರೇವಣ್ಣ ಅವ್ರ ಮಕ್ಕಳದ್ದು 376 377 ಕೇಸ್ ಆಗಿರಲಿ, ಈ ಮೂಢ ಹಗರಣ ಆಗಿರಲಿ, ಇವೆಲ್ಲ. ಆದರೆ 2 ಮಂದಿದು ಮಾತ್ರ ಇಂಟ್ರೆಸ್ಟ್ ಆಗಿ ತೊಗೊಂಡಾರ. ಒಂದು ಸಿದ್ದರಾಮಯ್ಯ ಅವ್ರದ್ದು, ಒಂದು ದರ್ಶನ್ ಅವ್ರದ್ದು. ಈ ದರ್ಶನ್ ಅವ್ರ ಪ್ರಕರಣನ ಇವತ್ತು ಜಾಮೀನಿಗೆ ಕೈ ಎತ್ಕೊಂಡಿದ್ದಾರೆ. ಯಾರು? CV ನಾಗೇಶ್ ಅವರು ಸೀನಿಯರ್ ವಕೀಲರು. ಸುಮಾರು ಕೇಸ್ಗಳು ಅಪರಾಧಿನ ನಿರಪರಾಧಿ ಮಾಡೋ ತಲೆನೈತಿ, ನಿರಪರಾಧಿನ ಅಪರಾಧಿ ಮಾಡೋ ತಲೆನೈತಿ. ಅವ್ರಿಗೆ PP ಸ್ಥಾನದಲ್ಲಿ ನಿಂತು ವಾದ ಮಾಡಿ ಶಿಕ್ಷೆ ಕೊಡಿಸೋದು ಅವ್ರಿಗೆ ಪವರ್ ಐತಿ. ಆಮೇಲೆ ಆರೋಪಿ ಪರ ನಿಂತು ಅಪರಾಧಿಗೆ ಸಾಥ್ ಕೊಟ್ಟು ಅವನು ಬಿಡುಗಡೆ ಮಾಡಿಸೋದು ತಲೆ ಐತೆ ಅವ್ರದ್ದು. ಯಾರ್ದು? CV ನಾಗೇಶ್ ಅವ್ರದ್ದು. ಬಟ್ ಈಗ 2 ದಿನ ಅವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಕೋರ್ಟ್ನಲ್ಲಿ, ಸೆಷನ್ ಕೋರ್ಟ್ನಲ್ಲಿ. ದರ್ಶನ್ ಅವರ
ಒಂದು ವಿಚಾರವಾಗಿ ಅವ್ರದ್ದಂದೇ ಪ್ರಕರಣಕ್ಕೆ ಆರ್ಗ್ಯುಮೆಂಟ್ ಮಾಡಿದ್ರು ಅಥವಾ ಈ ಪ್ರಕರಣದಲ್ಲಿ ಎಲ್ಲ ಸಾಕ್ಷಿಗಳು ಕನೆಕ್ಟನ್ ಮಾಡಿಕೊಂಡು ಎಲ್ಲರ ಪರ ಆರ್ಗ್ಯುಮೆಂಟ್ ಮಾಡಿದ್ರು ಅನ್ನೋದು ಅವರು ಆರ್ಗ್ಯುಮೆಂಟ್ ಹೇಳಿಕೆ ಕಾಪಿ ನೋಡಿದ ಮೇಲೆ ಗೊತ್ತಾಕತಿ. ಬಟ್ ಇಲ್ಲಿ ಏನಾಕೈತಪ್ಪ ಅಂದ್ರೆ ಈ ಒಂದು ಕೇಸ್ ಫೈಲ್ ಹಿಡಿದ್ರು ದರ್ಶನಂದು ಹಿಡ್ದಿಂದಾಗ ಪೊಲೀಸ್ನವರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ರು, ಇದಕ್ಕೆಲ್ಲ ಉಪ್ಪು ಖಾರ ಮಸಾಲೆ ಹೆಂಗೆ ತುಂಬಿದ್ರು, ಸತ್ತೋದಂಥ ಕೇಸ್ ಇದೆ. ಈ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಕೊಂಡವು, 164 ಸ್ಟೇಟ್ಮೆಂಟ್ ಸಾಕ್ಷಿಗಳು ಹುಟ್ಕೊಂಡವು, ಆಮೇಲಾಗ 200 ಚಿಲ್ಲರ ಸಾಕ್ಷಿಗಳು ಉದ್ಭವ ಆದ್ರೆ ಇಂಥವೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡಾಗ ಸತ್ತೋದ ಕೇಸ್ಗೆ ಇಂಥ ಜೀವ ತುಂಬಿ ಇಂಥ ಒಂದು ಇತಿಹಾಸ ಕೊಟ್ಟಾರಂದ್ರೆ ಇದರಲ್ಲಿ ದರ್ಶನ್ ಅವರಿಗೆ ಉದ್ದೇಶಪೂರ್ವಕವಾಗಿ ಹತ್ತಬೇಕು, ಅವ್ರನ್ನ ತುಳಿಬೇಕು, ಸಾಯೋವರೆಗೂ ಅವ್ರ ಜೈಲಿನಾಗ ಇರಬೇಕನ್ನಂಥ ಛಲ ತೊಟ್ಟು ಕೆಲವೊಂದು ಮಾಧ್ಯಮಗಳು, ಪುಡಾರಿ ಮಾಧ್ಯಮಗಳು ಕೈ ಜೋಡಿಸಿದ್ದಾರೆ. ಯಾಕಂದ್ರೆ ಮೇಲೆ ಕಾಂತದ್ದು ಎದ್ದು ನೋಡಿದಾಗ ದರ್ಶನ್ ಅವರು ಇವ್ರು ಕೊಡೋಗ ಹಕ್ಕಿಗೆ ಧಕ್ಕೆಗೆ ದರ್ಶನಕ್ಕೆ ಹಕ್ಕಿ ಧಕ್ಕೆ ಕೊಟ್ಟಿದ್ದಕ್ಕೆ ಅವರು ನಿಂದನೆ ಮಾಡಿದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಇವ್ರ ಮಾಧ್ಯಮಗಳು ಉದ್ದೇಶಪೂರ್ವಕವಾಗಿ ದರ್ಶನ ಕೇಸ್ನ ಈ ರೀತಿ ಮಾಡಿದರು. ಆದರೂ ಇವರು ಸಿ ವಿ ನಾಗೇಶ್ವರು 100ಕ್ಕೆ 40ರಷ್ಟು ಜಾಮೀನು ಸಿಗೋಂಥ ವ್ಯವಸ್ಥೆಗೆ ಕಂಡು ಬರೋಂಥ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಇನ್ನೂ ಮಾಡೋಂಥ ಚಾನ್ಸ್ ಐತೆ ಅವ್ರಿಗೆ. ಯಾಕಂದರೆ ಇಲ್ಲಿ ಎಡವೋದಂದ್ರೆ ಎಲ್ಲಿಪ್ಪ ಅಂದ್ರೆ ಸಿ ವಿ ನಾಗೇಶ್ವರು ಎಡುತ್ತಾ ಇರೋದು ಎಲ್ಲಿಪ್ಪ ಅಂದ್ರೆ ಒಬ್ಬ ಆರೋಪಿ ಕೇಸ್ನ ಕೈ ತಗೋಬೇಕಾದ್ರೆ ಒಬ್ಬ ಆರೋಪಿ ಯಾವುದೇ ಸೆಕ್ಷನ್ನಲ್ಲಿರಲಿ ಆ ಆರೋಪಿ ಆತನಿಗೆ ಸ್ಪಂದಿಸ್ತಾನಂದ್ರೆ ಆ ವಕೀಲ ಅವನಿಗೂ ಸ್ಪಂದಿಸ್ತಾನಂದ್ರೆ ಮೊದಲ ಒಂದು ಫೈಲ್ನಲ್ಲಿ ಆರೋಪಿ A1 ಆರೋಪಿ ಆಗಲಿ A2 ಆರೋಪಿ ಆಗಲಿ ಆತನ ಪ್ರಕರಣ ಕೈಗೆ ಎತ್ಕೊಂಡಂದ್ರೆ ಆ ಆರೋಪಿಗಳ ಸ್ವಖುಷಿ ಹೇಳಿಕೆ ಇವರು ಜೈಲಿಗೆ ಬಂದು ಅವ್ರ ಕಸ್ಟಡಿಲಿದ್ದ ಜೈಲಿಗೆ ಬಂದು ಅವ್ರ ಕಥೆನ ಕೇಳ್ಕೊಂಡು ಹೋಗೋ ಹಕ್ಕು ಪವರ್ ಅವ್ರಿಗಿದೆ. ಆದರೆ ಅದನ್ನು ಮಾಡಿಲ್ಲ ಇವರು. ಎರಡನೇದೇನಪ್ಪ ಅಂದರೆ ಎಲ್ಲೇ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಆದ ಅವನ್ನ ಎಲ್ಲೇ ಹೊಡೆದು ಬಿಸಾಕಿದ್ರೆ ಇದರಲ್ಲಿ ಕಂಡು ಬರ್ತಕ್ಕಂಥ ಆಧಾರಗಳಾಗಿರಲಿ, ಸಾಕ್ಷಿಗಳಾಗಿರಲಿ, ಸಾಂದರ್ಭಿಕ ಆಗಿರಲಿ, ಪ್ರತಿಕೂಲ ಆಗಿರಲಿ, ಯಾವ್ಯಾವ ರೀತಿಯ ಇದರಲ್ಲಿ ಅಪರಾಧಗಳು ಸರಿಯೋ ತಪ್ಪು ಅನ್ನೋದನ್ನು ಇವು ಸಿ ವಿ ನಾಗೇಶ್ವರು ಅದನ್ನೆಲ್ಲ ಕಂಡು ಹಿಡಿಬೇಕು, ಸರ್ವೆ ಮಾಡಬೇಕು. ಆ ಜಾಗದಾಗ ಈಗಿಲ್ಲೊಂದು ಕಲ್ಲು ಇತ್ತಪ್ಪ, ಕೋರ್ಟ್ನಲ್ಲಿ ಕೇಸ್ ಇಟ್ಟಿದ್ದಾರೆ. ಇದೊಂದು ಬಡಿಗಿದೆ, ಈ ಬಡಿಗಿನ ಇಲ್ಲಿ ಇಟ್ಟಿದ್ದಾರೆ. ಈ ಬಡಿಗೆಯಲ್ಲಿ ಪೊಲೀಸ್ನವ್ರು ಕೇಸೆಲ್ಲ ಇಟ್ಟಿದ್ದಾರೆ. ಈಗ ಆರ್ಗ್ಯುಮೆಂಟ್ ಮಾಡೋಕ್ಕೆ ಈ ಬಡಿಗೆನ ತಂದು ಇಟ್ಟಿರಿ ಅಂತ ಹೇಳ್ತೀರಿ. ಆದರೆ ಈ ಬಡಿಗೆ ಅಲ್ಲಿತ್ತೋ ಇಲ್ಲೋ, ಆ ಜಾಗದಲ್ಲಿ ಏನೇನಿದ್ವು, ಈ ಬಡಿಗೆನ ಅಲ್ಲಿ ಒಂದಿತ್ತು ಅಥವಾ ಇನ್ನೂ ಬಡಿಗೆಗಳಿದ್ವು ಅನ್ನೋದ್ರ ಬಗ್ಗೆ ಸರ್ವೆ ಮಾಡಿದರೆ ಇದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಬರ್ತೈತೆ ಅವ್ರಿಗೆ. ಆದರೆ ಇವರು ಸ್ಥಳ ಸರ್ವೆ ಮಾಡಿಲ್ಲ, ಗುನ್ನ ಜಾಗ ಸರ್ವೆ ಮಾಡಿಲ್ಲ, ಎಲ್ಲಿ ಹಾಕಿ ಕೊಂದ್ರು ಅದನ್ನು ಹೋಗಿ ನೋಡಿಲ್ಲ, ಎಲ್ಲಿ ಕಿಡ್ನಾಪ್ ಮಾಡಿದ್ರೆ ಆ ಜಾಗಕ್ಕೆ ಹೋಗಿ ನೋಡಿಲ್ಲ. ವಕೀಲರು ಯಾವುದು ನೋಡ್ದನ ಕೇವಲ ಒಂದು ಪೊಲೀಸ್ ಬರೆದಂಥ ಚಾರ್ಜ್ ಶೀಟಿ ಮೇಲೆ ದರ್ಶನ್ ಅವ್ರ ಆರ್ಗ್ಯುಮೆಂಟ್ ಆಗೈತೆ ಕೇಸಿಂದು. ಆದರೆ ಇದರಲ್ಲಿ ನನಗೆ ಹೇಳೋಕ್ಕಾಗೋದಿಲ್ಲ ಬೇಲ್ ಸಿಗುತ್ತೋ ಇಲ್ಲೋ ಅಂತ. ಬಟ್ ಈ ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಮಾಡಿದರೆ ಎಂಥ ಪ್ರಕರಣನ ಇರಲಿ ಬಿಡುಗಡೆ ದಾರಿನೂ ಕಾಣ್ತೈತಿ. ಇಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಅಪರಾಧ ಎದ್ದು ಕಾಣ್ತೈತಿ ಅಂದರೆ ಆತನಿಗೆ ಸ್ವಲ್ಪ ಮಟ್ಟಿಗೆ ಶಿಕ್ಷೆ ಆಗೋಂಥ ಚಾನ್ಸ್ ಇರುತ್ತೆ. ಇಲ್ಲ ಅಂದ್ರೆ ಅವನು ಬಿಡುಗಡೆನ ಆಗ್ಬೋದು. ಇದರಲ್ಲಿ ಅವನು ಇವನಿಂದನೇ ಕೊಲೆ ಆಗೈತಿ ಅಂದರೆ ಅವನಿಗೆ ಲೈಫೂ ಆಗ್ಬೋದು. ಆದರೆ ಇಲ್ಲಿ ಮೆಡಿಕಲ್ ಏನು ಹೇಳೈತಿ ಅದನ್ನು ನಾನು ನೋಡಿಲ್ಲ. ಅದಕ್ಕೋಸ್ಕರ 2 ಸಲ ನಾನು ಬಳ್ಳಾರಿ ಜೈಲಿಗೆ ಹೋದೆ. ಜೈಲಲ್ಲಿ ದರ್ಶನ್ ಅವರು ಸಿಂಗಲ್ ಆಗಿ ಹಾಕಿಟ್ಟಿದ್ದಾರೆ. ಸಾರ್ವಜನಿಕ ಕೈದಿಗಳನ್ನ ಒಂದು ಜೈಲ್ನಾಗ ಇಟ್ಟಾರ. ದರ್ಶನಾಗ ಒಬ್ಬನಿಗೆ ಒಂದು ಸೆಲ್ಲಾಗಿಟ್ಟು ಸ್ಪೆಷಲ್ ಸ್ಕ್ವಾಡ್ ಇಟ್ಕೊಂಡು ಇವರು ಕಾಯಕತ್ತಾರ. ಮಾಧ್ಯಮಗಳು ಅವ್ರ ಹಕ್ಕಿಗೆ ಧಕ್ಕೆ ಕೊಡಕತ್ತಾರ. ಇವತ್ತು ಅವ್ರಿಗೆ ಆದಂಥ ಒಂದು 15-16 ವರ್ಷದ ಮಗ ಅದಾನ. ಇವತ್ತು ಅವನ ವಿದ್ಯಾರ್ಥಿ ಅದಾನ. ಇವತ್ತು ಪ್ರತಿ ಮಾಧ್ಯಮಗಳು ಪ್ರತಿ ಕ್ಷಣನ ಪ್ರತಿ ನಿಮಿಷನ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ನ್ಯೂಸ್ಗಳ್ನ ಆತನ ಜೊತೆಯಲ್ಲಿ ಓದಂಥ ವಿದ್ಯಾರ್ಥಿಗಳು ಶಾಲೆಗೆ ಹೋದಾಗ ನಿಮ್ಮಪ್ಪ ಬಂದನ, ನಿಮ್ಮಪ್ಪ ಜೈಲಿಗೆ ಹಾಕೋದ, ನಿಮ್ಮಪ್ಪ ಯಾಕೆ ಕೊಂದ, ನಿಮ್ಮಪ್ಪ ಯಾಕೆ ಈಗ ಬರಂಗಿಲ್ಲ, ಹೀಗೆಲ್ಲ ಅವನಿಗೆ ಹಿಂಸೆ ಮೇಲೆ ಹಿಂಸೆ ಆಗುತ್ತೆ. ಅದಕ್ಕೆ ಇದು ಸೋರಿಕೆ ಆದಂಥ ಪ್ರಕರಣ ಆಗೈತಿ. ಇದರಲ್ಲಿ ಸರಿಯಾದಂಥ ಇನ್ವೆಸ್ಟಿಗೇಷನು ಇಲ್ಲ. ಇನ್ನೂ ಸಿ ವಿ ನಾಗೇಶ್ವರು ಇದರಲ್ಲಿ ಕೆದಕಿ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದರೆ ಆ ದರ್ಶನ್ ಅವರಿಗೆ ಬಿಡುಗಡೆಗೆ ಒಂದು ದಾರಿ ಕಿಟಕಿ ಕಾಣ್ತೈತಿ ಅಂತ ನಾನು ಹೇಳ್ಬೋದು.
ಯಾಕಂದ್ರೆ ಇವತ್ತು ಇಲ್ಲಿ ರಿಜೆಕ್ಟ್ ಆದರೂ ಆಗ್ಬೋದು, ಹೈಕೋರ್ಟ್ನಲ್ಲಿ ಅಂತ ಅಲ್ಲಿ ಅದ್ರನ್ನ ಆಗ್ತೈತಿ, ಹೈಕೋರ್ಟಲ್ಲಿ ಆದ್ರೆ ಸುಪ್ರೀಂ ಕೋರ್ಟ್ನಾಗ ಆಕೈತಿ, ಕೊನೆಗೆ ಇದೇ ಸೆಷನ್ ಕೋರ್ಟ್ನಲ್ಲೇ ಕೊಡೋಂಥ ವ್ಯವಸ್ಥೆ ಐತಿ. ಜನಾರ್ದನ್ ರೆಡ್ಡಿ ಪ್ರಕರಣ ನೋಡಿದ್ರಿಲ್ಲ, 3 ವರ್ಷ ಅವರು ಏನೇನೋ ಆಟ ಆಡಿದ್ರು, ಬೇಲ್ ಸಿಗಲಿಲ್ಲ, ಕೊನೆಗೆ ಆ ಕೇಸ್ಗೆ ಇತ್ಯರ್ಥ ಆಗಲಿಲ್ಲ, ಜಾಸ್ತಿ ದಿನ ಜೈಲಿನಾಗ ಇಡೋದು ತಪ್ಪು ಅಂತ ಕಾನೂನವರು ತಿಳಿದು ಜನಾರ್ದನ್ ರೆಡ್ಡಿಗೆ ಜಾಮೀನು ಕೊಟ್ಟಿದ್ದು. ಆ 3 ವರ್ಷದೊಳಗೆ ಇವತ್ತು ಜನಾರ್ದನ್ ರೆಡ್ಡಿ ಕೇಸ್ ಇತ್ಯರ್ಥ ಆಗಿದ್ರೆ ಅಪರಾಧಿನ ಆಗ್ತಿದ್ದ, ಅಪರಾಧಿ ಆಗಿದ್ರೆ ಇವತ್ತು ಆ ಗಂಗಾವತಿ ಭತ್ತದ ನಾಡನ್ನು ಆಳ್ತಿದ್ದಿಲ್ಲ. ಎಲ್ಲ ಕಳ್ಳರ ಕೈಯಾಗ ಅವ್ರು ಬೀಳೋದವ್ರೆ, ಎದ್ದೇಳೋದು ಅವರೇ. ಇವತ್ತು ರೋಡ್ ಸಿಗ್ಲಿ ಗ್ರಾಮದಾಗ ಒಂದು ರೋಡ್ನಲ್ಲಿ ಹಾಸಿ ಬರಾಕತ್ತಿದ್ದ, ಅಲ್ಲಿ ಒಂದು ಪರ್ಸ್ ಬಿದ್ದಿತ್ತು. ಆ ಪರ್ಸ್ನಲ್ಲಿ ಸುಮಾರು 2-3 ATM ಕಾರ್ಡ್ ಅದಾವು, ಸುಮಾರು ಅದರಲ್ಲಿ ದುಡ್ಡಿಂದು ಇದು ಇದೆ, ಆ ದುಡ್ಡು ಬೇರೆ ಐತೆ ಅದವು ಅದ್ರಾಗ, ಮತ್ತು ರೆಕಾರ್ಡ್ಸ್ ಅದಾವೆ, ಫೋಟೋಗಳು ಅದಾವೆ. ಈಗ ಇದನ್ನೇನು ಮಾಡಬೇಕು? ನನ್ನ ಊರಾಗ ಯಾರೋ ಪುಣ್ಯಾತ್ಮ ಗಾಡೀಲಿ ಹೋಗೋ ಮುಂದೆ ಕೆಡ್ಕೊಂಡು ಹೋಗಿರ್ಬೇಕು ಅಂಥೇಳಿ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಒಬ್ಬನ ವ್ಯಕ್ತಿ ಕೇಳಿದೆ, ಹಿಂಗಪ್ಪ ನೀನು ಹೊಲದಂತೇಳಿ ಹಾಸಿ ಬರಾಕತ್ತಿದ್ಯಾ, ಇಂಥದ್ದೊಂದು ಪರ್ಸ್ ಸಿಕ್ಕೈತಿ, ಇದು ಯಾರ್ದಂತ ನನಗೆ ಗೊತ್ತಾಗಲಿಲ್ಲ, ಈಗ ಇದನ್ನು ನಿನ್ನ ಇದ್ರಿಗೆ ಓಪನ್ ಮಾಡ್ತೀರಿ ಹೊಡ್ತು. ಓಪನ್ ಮಾಡಿದಾಗ ಅಯ್ಯೋ ಇದು ನಮ್ಮ ಕಾಳಪ್ಪನ ಪಕ್ಯಪ್ಪಂದು ಮಗಂದಿದು ಅಂತ ಹೇಳಿದ್ರೆ, ಹತ್ತಿ ಕಾಳರ್ ಹೃದಯನೇ ಯಾರ್ದ ಅಂದ್ರು ಅವರು. ಅವಾಗ ಹೌದು, ಆತ ನನ್ನ ಮುಂದನ ಗಾಡಿ ಹತ್ಕೊಂಡು ಮಗು ಕರ್ಕೊಂಡು ಹೋದ, ಅವಂದೇ ಇರ್ಬೇಕು ಹಂಗಾರ ಅಂತ ಅವ್ನು ಕರಿಯ, ನಾನು ಇಲ್ಲಿ ನನ್ನಂತಲ್ಲಿ ಐತಿ ಕರ್ಸ ಅಂದಾಗ ಅವನು ಬಂದ. ಬರೋದ್ಲೆ ಅವನು ಅವಸರದಾಗ ಹುಡುಕ್ಯಾಡ್ಯಾನ, ಸಿಕ್ಕಿಲ್ಲ. ಯಾಕಂದರೆ ಫೋನ್ ನಂಬರ್ ಬೇರೆ ಇಲ್ಲ ಅವಂದು, ನನಗೆ ಯಾರ್ದು ಅನ್ನೋದು ಗೊತ್ತಾಗಕ್ಕೆ. ಅವಾಗ ನಾನು ಅವ್ರ ಕಡೆಯಿಂದ ನಂಬರ್ ತೊಗೊಂಡು ಅವ್ನಿಗೆ ಹಚ್ಚಿದಾಗ ಹೌದಣ್ಣ ನಂದ ಪರ್ಸದ ಅಂದ, ಬಂದು ತೊಗೊಂಡು ಓಪನ್ ನನ್ನಂತಲ್ಲಿ ಐತೆ ಅಂದೆ. ನಾನು ಕರೆದು ಕೊಟ್ಟೆ. ಇವತ್ತು ಅದನ್ನು ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕೊಟ್ಟರೆ ಅಲ್ಲಿ ಏನಾಗೈತೆ ಅಂದರೆ ಅವ್ರು ಕರೆದು ಮತ್ತು ಅವ್ರದ್ದು ಲಂಚ ತೊಗೊಂಡು ಕೊಡೋತ್ತವರು ಇರ್ತಾರೆ, ಹೌದಲ್ಲ. ಸಿಗ್ಲಿ ಬಸ್ಸಾಗ ಕೊಟ್ಟು ಹೋದ, ಅವು ಕೊಟ್ಟು ಹೋಗ್ಬಿಡ್ತಾನವ. ಹೀಗೆಲ್ಲ ಆಗ್ತವೆ. ಅದಕ್ಕೋಸ್ಕರ ಇಂಥ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಯಾಕಂತಂದರೆ ಕಳೆದ ವಸ್ತು ಮರೆತು ಹೋದ ಪ್ರೀತಿ ಬೇಕಾಗ್ತೈತಿ. ಅದಕ್ಕೋಸ್ಕರ ದರ್ಶನ್ ಅವ್ರ ಕೇಸ್ಗೆ ಇವತ್ತು ಸಿ.ವಿ. ನಾಗೇಶ್ವರ ಕಡೆಯಿಂದ ಅವ್ರಿಗೆ ಜಾಮೀನು ಮಾಡಿಸಿದ್ರೆ ನಾನು 101 ಕೋಟಿ ಸಲ್ಯೂಟು ನಮಸ್ಕಾರ ಮಾಡ್ತೀನಿ. ಒಂದು ವೇಳೆ ಅದರಲ್ಲಿ ಯಾಕಂದರೆ ಕೆಟ್ಟದ್ದು ಒಳ್ಳೇದು ವಿಚಾರ ಮಾಡಬೇಕಾದ್ರೆ ಕೆಟ್ಟದ್ದು ವಿಚಾರ ಮಾಡಿ ಒಳ್ಳೇದು ಮಾಡಬೇಕು. ಅದರಲ್ಲಿ ಏನಾದರೂ ಮಿಸ್ಟೇಕ್ ಆತಂದರೆ ಆ ಕೇಸ್ ಫೈಲ್ನ ನಾ ಇದ್ದಲ್ಲೇ ತಂದು ಕೊಟ್ಟರೆ ಆ ಕೇಸ್ಗೆ ಜಾಮೀನಿನ ದಾರಿ ನಾ ತೋರಿಸ್ಕೊಡ್ತೀನಿ. ಯಾಕಂದರೆ 262 ಕೇಸ್ ನಾನು ನೆಟ್ಟಿಗೆ ಹಿಡ್ಕೊಳ್ಳಲ್ಲ, ಅದಕ್ಕೆ ಈ ಲೆಕ್ಕದಾಗ ಐತಿ. ಅದಕ್ಕೆ ನಾನು ಏನತ್ತೀನಿ, ನಾನು ಅನುಭವಿಸಿ ಬಂದಂಥ ಜೈಲುಗಳ್ನ ನೀವು ಯಾರು ಅನುಭವಿಸ್ಬೇಡ್ರಿ. 5 ನಿಮಿಷದ ಚಟ, 5 ನಿಮಿಷದ ಸಿಟ್ಟಿಗೆ ನಿಮ್ಮ ಜೀವನ ಹಾಳು ಮಾಡ್ಕೊತೀರಿ. ಇವತ್ತು ದರ್ಶನ್ ಅವರಿಗೆ ಫ್ಯಾನ್ಗಳು ಅದಾರ, ಅವರು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡೋಂಥ ಪ್ರಜೆ ಅದಾರ. ಅವರು ಮುಂದಿನ ದಿನಗಳಲ್ಲಿ ಇವತ್ತು ಅವ್ರಿಗೊಂದು ಜನರಿಂದ ನ್ಯಾಯ ಸಿಕ್ತಂದ್ರೆ, ಕಾನೂನಿಂದ ನ್ಯಾಯ ಸಿಕ್ತಂದ್ರೆ ಅವ್ರು ಮುಂದಿನ ದಿನಗಳಲ್ಲಿ ಒಳ್ಳೆ ಸಾಧನೆ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಎಲ್ಲ ಅಭಿಮಾನಿಗಳು ಅವ್ರ ಬಿಡುಗಡೆ ದಾರಿ ಕಾಯ್ತಾರೆ. ಅವ್ರಿಗೆ ಬಿಡುಗಡೆ ಆಗಬೇಕು ಅನ್ನೋದು ನಂದು ಆಸೆ ಐತಿ. ಅದಕ್ಕೋಸ್ಕರ ಹೆಚ್ಚಿನ ಇನ್ನೂ ಆರ್ಗ್ಯುಮೆಂಟ್ ಸಿ.ವಿ. ನಾಗೇಶ್ವರ್ ಮಾಡಿದರೆ ದರ್ಶನ್ ಅವರಿಗೆ ನ್ಯಾಯ ಸಿಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.